ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಫಸ್ಟ್ ಆರೋಪಗಳ ಬಗ್ಗೆ ಮಾತಾಡೋಣ. ನಿಮ್ಮ ಕಂಡೀಷನ್ ಕೂಡ ಕೇಳ್ತೀನಿ, ಯಾಕೆಂದ್ರೆ ಅಭಿಮಾನಕ್ಕೆ ಈ ರೀತಿ ಹೋಗಿ ನೀವೇ ಹೆಲ್ಪ್ಲೆಸ್ ಆಗಿರೋದು ಅಥವಾ ನೀವೇ ಕಷ್ಟದಲ್ಲಿರುವಂಥ ಸಿಚುವೇಶನ್ ಅಲ್ಲಿ ಇದ್ದೀರಾ, ಹೌದು ಗೊತ್ತಾಯ್ತು. ಬಟ್ ಈ ರೀತಿ ಆರೋಪಗಳು ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನಿಮ್ಮ ಗಂಡ ಕೂಡ ಬಂದು ದರ್ಶನ್ ಅವರ ಹೆಸರಿನಲ್ಲಿ ಗ್ಯಾಂಗ್ ಕಟ್ಕೊಂಡ್ಬಂದು ನಮ್ಮನ್ನ ಹೆದರ್ಸ್ತಿರು ಅನ್ನೋ ಮಾತನ್ನ ಹೇಳ್ತಾರೆ. ತೋರಿಸ್ಬೇಕಲ್ಲ, ಯಾರಾದ್ರೂ ಅವ್ರ ಕಡೆ ಹೇಳಿದ್ರಲ್ಲ ಸರ್, ನಮ್ಮ ಕಡೆ ಸಾಕ್ಷಿ ಹೇಳಿದಾರೆ ಅಂತ ಇಬ್ರು ಹೇಳಿ ಸರ್, ನಾನು ಒಪ್ಕೊಂತೀನಿ. ಅವ್ರ ಕಡೆ ಇಬ್ರು ಹೇಳಿ ಸರ್ ಸಾಕ್ಷಿ, ಊರರೇ ಹೇಳ್ಬೇಕು ಸರ್. ಅವ್ರಿಗೆ ಬೇಕಾದ್ರೆ ಈಗ ನನಗೆ ಬೇಡ್ಲಿಲ್ದರ್ತಾಗ ಹೋಗಿ ನೀವು ಕೇಳಿದ್ಮೇಲೆ ಅವ್ರು ಹೇಳಿದ್ದು ನೀವು ಕೇಳಿದಿರಲ್ಲ ಸರ್, ನಾನು ಊರಲ್ಲಿ ದೊಡ್ಡವರಿದ್ದಾರೆ ಸರ್, ಅವ್ರನ್ನ ವಿಚಾರಿಸ್ಲಿ ಸರ್. ವಿಚಾರಿಸಿ ಅವ್ರು ಏನಾದ್ರು ಹ್ಞೂ ಅಂತ ಒಪ್ಕೊಂಡ್ರೆ ಸರ್, ನನಗೆ ಅದೇನೇ ಬಂದ್ರು ನಾನು ಇದು ಮಾಡ್ತೀನಿ ಸರ್, ಎದುರಿಸ್ತೀನಿ ಸರ್. ಈಗ ಅವರು ಅಥೆಂಟಿಕೇಟೆಡ್ FIR ಕಾಪಿ ಕೊಡ್ತಾರೆ ನಿಮ್ಮ ಮೇಲೆ, FIR ಆಗಿದೆ, ನೀವು ಈ ರೀತಿ ಮಾಡಿದೀರಾ ಅಂತ. ಹಾಗಾಗಿ ಅದನ್ನ ಅಥೆಂಟಿಕೇಟ್ ಆಗಿ FIR ಇರೋದ್ರಿಂದ ಸುದ್ದಿ ಮಾಡ್ಲೇಬೇಕಾಗತ್ತೆ. ಜೊತೆಗೆ ಆ FIR ನ ಏನಕ್ಕೆ ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ. ಈಗ ಇಲ್ಲ ಸುಳ್ಳು ಅಂತ ಹೇಳ್ತಿದ್ದೀರಾ, ಅದು ಸುಳ್ಳು ಆರೋಪ ಅಂತ, ಏನಕ್ಕೆ FIR ಮಾಡಿದ್ರು ಹಾಗಾದ್ರೆ? ಸರ್ ಅದು FIR ಆಗಿರೋದು ಗೊತ್ತಿಲ್ಲ, ಆಗೈತೆ ಅಂತಾನು ಗೊತ್ತಿಲ್ಲ ಸರ್, ನಿಮ್ಗೆ ಏನು ಗೊತ್ತಿಲ್ಲ? ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸ್ಟೇಷನ್ಗೆ ಕರ್ಸಿದ್ ನಿಜ ಸರ್. ಊರಲ್ಲಿ ಯಾರು ಕಳ್ಳಿ ಯಾರು ಇದು ಅಂತ ನೀವು ಕೇಳ್ರಿ ಸರ್. ಊರಲ್ಲಿ 4 ಜನ ನೀವೇನಂದ್ರಿ, ಅಕ್ಕಪಕ್ಕ ಸಹನಾ ಅವ್ರ ಮನೆ ಅಕ್ಕಪಕ್ಕ ವಿಚಾರಿಸಿದ್ವಿ, ಇವ್ರ ಮೇಲೆ ಇಷ್ಟು ದಾಖಲೆ ಆಗಿದೀವಿ ಅಂದ್ರಲ್ಲ ಸರ್. ಅಕ್ಕಪಕ್ಕ ಎಲ್ಲಿ ವಿಚಾರಿಸಿದ್ರಿ ಸರ್? ಅಕ್ಕ ಈ ಕಡೆ ಓನರ್ ಇದ್ದಾರೆ, ಈ ಕಡೆ ಇನ್ನೋರು ಇದ್ದಾರೆ, ಅವ್ರು ವಿಚಾರಿಸ್ಬೇಕು ಸರ್. 3 ಬಂದು ಹೇಳ್ತಿದ್ದಾಳೆ ಅಂದ್ಮೇಲೆ ಈಗ ಆಗ್ಲಿಲ್ದಾರ 1000 ಮಾತಾಡ್ತಾರೆ ಸರ್ ನಮ್ಮ ಬಗ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.